ಫೈನಲಿ ಈಗ ನಾಳೆ ಯಾವಾಗ ಆಗುತ್ತಪ್ಪ ಅಂತ ವೇಟಿಂಗಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಆ್ಯಂಡ್ ಒಂದು ಥಿಂಗ್ ಹೇಳಬೇಕು ಅಂದರೆ ಒಂದು ರೀತಿಲಿ ಫ್ಯಾನ್ಸ್ ಶೋ ಅಂತೂ ಒಂದು ರೀತಿಲಿ ಸೋಲ್ಡ್ ಔಟ್ ಆಗಿ ಟಿಕೆಟ್ಸ್ಗಳು ಒಂದು ರೆಕಾರ್ಡ್ ಬ್ರೇಕ್ ಮಾಡಿರೋದು ಒಂದು ಕಡೆ ಆಯಿತು ಅಂದರೆ, ಬೆಳಗ್ಗೆ ಯಾವಾಗ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಕ್ಯೂರಿಯಾಸಿಟಿ ತುಂಬ ಆಗಿದೆ. ಇವತ್ತು ನಾನು ಮಾತಾಡ್ತಾ ಇರೋದು ಎಲ್ರಿಗೂ ಗೊತ್ತಿರೋ ಹಾಗೆ ಮ್ಯಾಕ್ಸ್ ಸಿನಿಮಾದ ಟಿಕೆಟ್ ಸೋಲ್ಡ್ ಔಟ್ ಬಗ್ಗೆ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡಲೇಬೇಕು. ಏನು ಕತೆ ಏನಿದ್ರ ವಿಚಾರ ಕಂಪ್ಲೀಟಾಗಿ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬೇಗ ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಫೈನಲ್ ಆಗಿ ತಪಸ್ಸಿ ಕೂತಾಗ ಒಂದು ವರ ಹೇಗೆ ಸಿಗುತ್ತೋ ಆ ರೀತಿಯಲ್ಲಿ ನಾಳೆ ಆಗುವಂಥದ್ದು. ಯಾಕಂದರೆ ಇಷ್ಟು ದಿನಗಳಿಂದ ನಾವು ಕಾಯ್ತಾ ಇದ್ವಿ ಅಂದರೆ ಮ್ಯಾಕ್ಸ್ಗೆ ಈಗ ಆಫ್ಟರ್ ಟ್ರೈಲರ್ ನೋಡಿದ್ಮೇಲೆ ಇನ್ನೊಂದು ರೀತಿಲಿ ಜೋಶ್ ಜಾಸ್ತಿನೇ ಮಾಡಿಬಿಟ್ಟಿದ್ದಾರೆ ಟ್ರೈಲರ್ ತೋರಿಸ್ಬಿಟ್ಟು. ಈಗ ಏನಪ್ಪ ಅಂದರೆ ತಪಸ್ಸಿಗೆಲ್ಲ ಕೂತಿದ್ವಿ, ಸೊ ಈಗ ಒಂದು ವರ ಸಿಕ್ಕಿರೋ ರೀತಿಲಿ ನಾಳೆ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅನ್ನೋಂಥದ್ದು. ಸೊ ಫ್ಯಾನ್ ಶೋ ಬಗ್ಗೆ ಒಂದು ಚಿಕ್ಕದಾಗಿ ಕೆಲವೊಬ್ರಿಗೆ ಕನ್ಫ್ಯೂಷನ್ಸ್ಗಳಿದೆ. ಸೊ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಕೆಲವೊಂದು ಕಡೆ ಫ್ಯಾನ್ ಶೋಗಳು ಇಲ್ಲ ಬ್ರದರ್ ಅಂತ ಇದ್ದಾರೆ. ಬಟ್ ನೀವು ಯಾವುದೇ ಒಂದು ಕಾರಣಕ್ಕೂ ಫ್ಯಾನ್ ಶೋನ ಬುಕ್ ಮೈ ಶೋನಲ್ಲಿ ಇದೇ ಇಲ್ವನ್ನ ನೋಡೋಕ್ಕಿಂತ ಥಿಯೇಟ್ರ್ ಹತ್ರ ಹೋಗಿ ದಯವಿಟ್ಟು ಆ ಒಂದು ಏನು ಒಂದು ಸುದೀಪ್ ಸರ್ ಅವರ ಒಂದು ಸಂಘ ಇರುತ್ತೆ, ಆ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಇರುತ್ತೆ, ಸೊ ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾಕೆಂತಂದರೆ ತುಂಬ ಕಡೆ ಅಂದರೆ ಕರ್ನಾಟಕದಾದ್ಯಂತ ಟಿಕೆಟ್ಗಳು ಬುಕ್ ಮೈ ಶೋದಲ್ಲಿ ಫ್ಯಾನ್ ಶೋ ಬರ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ. ಸೊ ಬುಕ್ ಮೈ ಶೋಲ್ಲಿ ತೋರಿಸ್ತಾ ಇಲ್ಲ, ಎಲ್ಲ ಕೂಡ ಫ್ಯಾನ್ಸ್ಗಳೇ ತೊಗೊಂಡಿದ್ದಾರೆ, ಅಸೋಸಿಯೇಷನ್ ತೊಗೊಂಡಿರ್ತಾರೆ. ಸೊ ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಯಾರ್ಯಾರೇ ಕೆಲವೊಬ್ರಿಗೆ ಇನ್ಫಾರ್ಮೇಷನ್ ಹೋಗಿರಲ್ಲ, ಸೊ ದಯವಿಟ್ಟು ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಥಿಯೇಟರ್ ಹತ್ರ ಹೋಗಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಬುಕ್ ಮೈ ಶೋ ಆ್ಯಪಲ್ಲಿ ನೋಡೋಣ ಬುಕಿಂಗ್ ಬರುತ್ತೋ ಏನೋ ಅನ್ನೋವಂಥದ್ದು ನೋಡ್ತಾ ಇರ್ತಾರೆ. ಬಟ್ ಅಲ್ಲಿ ಇರಲ್ಲ. ಸೊ ಫ್ಯಾನ್ ಶೋ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಖಂಡಿತವಾಗ್ಲೂ ಫ್ಯಾನ್ ಶೋ ಇರುತ್ತೆ. ಸೊ ನೀವು ಒಂದ್ಸಲ ಥಿಯೇಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಈಗ ಆಲ್ಮೋಸ್ಟ್ ಅಲ್ಲಿ ಈಗ. ಸೊ ಈಗ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ತ್ರಿಶೂಲ, ತ್ರಿನೇತ್ರ, ಅಶೋಕ, ಸೊ ಎಲ್ಲ ಒಂದು ಫ್ಯಾನ್ ಶೋ ಕೂಡ ಸೋಲ್ಡ್ ಔಟ್ ಆಗಿದೆ. ಸೊ ಇಲ್ಲಿ ದಾವಣಗೆರೆಯಲ್ಲಿ ಅಶೋಕ ಬಂದುಬಿಟ್ಟು ಫ್ಯಾನ್ ಶೋನ ಒಂದು ಬುಕ್ ಮೈ ಶೋ ತೋರಿಸ್ತಾ ಇದೆ. ಸೊ ತ್ರಿನೇತ್ರ, ತ್ರಿಶೂಲ ಯಾವುದೇ ಥರದ್ದು ಶೋನ ಒಂದು ಬುಕ್ ಮೈ ಶೋಲ್ಲಿ ತೋರಿಸಿಲ್ಲ. ಬಟ್ ಟಿಕೆಟು ಆಫ್ಲೈನಲ್ಲಿ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಸೊ ಒಂದು ಖುಷಿ ವಿಚಾರ. ಆ್ಯಂಡ್ ಈ ರೀತಿ ರೆಸ್ಪಾನ್ಸು ಕನ್ನಡ ಸಿನಿಮಾಗೆ ಬರ್ತಾ ಇದೆ ಅನ್ನೋಂಥದ್ದು ನಮಗೊಂದು ಖುಷಿ. ಈ ರೀತಿ ನೆಕ್ಸ್ಟ್ ಎಲ್ಲ ಸಿನಿಮಾಗಳಿಗೂ ಬರಬೇಕು ಈ ರೀತಿ ಒಂದು ಜೋಶು. ಸಖತ್ತಾಗಿ ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ. ಇವತ್ತಿನಿಂದಾನೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್ ಎಲ್ಲರೂ ಕೂಡ. ಆ್ಯಂಡ್ ಕಟ್ಔಟಿಗೆ ಒಂದು ಸೆಲೆಬ್ರೇಷನ್ ಕೂಡ ನಡೀತಿರುವಂಥದ್ದು. ಇವತ್ತಿಂದ ಆಲ್ಮೋಸ್ಟ್ ಎಲ್ಲ ಒಂದು ಸೆಲೆಬ್ರೇಷನ್ ಇವತ್ತು ನಾಳೆ ಸಿನಿಮಾ ಅಂದರೆ ಇವತ್ತಿಂದಲೇ ಸೆಲೆಬ್ರೇಷನ್ ಥಿಯೇಟ್ರ್ ಹತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದಪ್ಪ ಕ್ರೇಜು ಅಂದರೆ. ಸೊ ಈ ಕ್ರೇಜ್ಗೆ ಒಂದು ರೀತಿಲಿ ಜೋಶ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ನಮಗೂ ಕೂಡ. ಯಾಕಂದರೆ ಈ ಕ್ರೇಜ್ ಹಿಂಗೆ ನೋಡ್ತಾ ಇದ್ರೆ ನಾವು ಎಷ್ಟೋ ಸಾರಿ ಹೇಳ್ತಾ ಇರ್ತೀವಿ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ ಅಂತ. ಯಾಕೆ ಹೇಳ್ತಾ ಇರ್ತೀವಿ ಅಂತಂದರೆ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಸೊ ಥಿಯೇಟ್ರ್ ಮುಂದೆ ನೋಡುವಂಥ ಜೋಶ್ ಏನಿದೆ, ಆ ಒಂದು ಫ್ಯಾನ್ಸ್ಗಳು ಸೆಲೆಬ್ರೇಷನ್ ಮಾಡುವಂಥದ್ದಾಗಿರ್ಬೋದು, ಆ ಒಂದು ವೈಬ್ ಆಗಿರ್ಬೋದು, ಫಸ್ಟ್ ಡೇ ಫಸ್ಟ್ ಶೋ ಮತ್ತು ಫ್ಯಾನ್ ಶೋ ಅಲ್ಲಿ ಅವರು ಅವರು ಥಿಯೇಟ್ರಲ್ಲಿ ಒಳಗಡೆ ಅಲ್ಲಿ ಸೆಲೆಬ್ರೇಷನ್ ಮಾಡುವಂಥದ್ದು ಅದು ನೋಡಲಿಕ್ಕೆ ಒಂದೇನೋ ಖುಷಿ ಆಗುತ್ತೆ. ಸೊ ಕನ್ನಡ ಸಿನಿಮಾಗಳು ಪ್ರತಿಯೊಂದು ಸಿನಿಮಾನು ಈ ರೀತಿ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆ ಅಷ್ಟೇ. ಸೊ ಎಲ್ಲ ಸಿನಿಮಾಗಳು ಇದೇ ರೀತಿ ಹೋಗಬೇಕು ಆ್ಯಂಡ್ ಎಲ್ಲ ಸಿನಿಮಾಗಳು ಇದೇ ರೀತಿ ಬೆಳಿಬೇಕು ಅನ್ನೋದಂಥದ್ದು ಇವತ್ತಿನ ಈ ವಿಡಿಯೋ ಏನಪ್ಪ ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಯಾವುದೇ ಒಂದು ಅಪ್ಡೇಟ್ ಏನೂ ಇಲ್ಲ. ಸೊ ನಮ್ಮ ಒಂದು ವೈಯಕ್ತಿಕವಾಗಿ ಇಷ್ಟು ದಿನಗಳಿಂದ ಕಾದು ಕುಳಿತಿದ್ದಂತಹ ಮ್ಯಾಕ್ಸ್ ಸಿನಿಮಾಗೆ ನಮ್ಮದು ಏನು ವೇಟಿಂಗ್ ಮಾಡಿದ್ವಿ, ಸೊ ನಾಳೆ ಅದು ನೋಡ್ತಾ ಇದೀವಿ ಅನ್ನೋ ಒಂದು ಎಕ್ಸೈಟ್ಮೆಂಟು ತುಂಬಾ ಇದೆ. ಸೊ ಎಲ್ಲರೂ ಕೇಳಿದ್ರಿ ಫ್ಯಾನ್ ಶೋ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ 6 ಗಂಟೆ 6:30 ಅನ್ನೋ ಒಂದು ಅಫಿಷಿಯಲ್ ಟೈಮ್ ಇದೆ. ಸೊ ಕೆಲವೊಂದು ಕಡೆ 6:30 6 ಗಂಟೆ ಅಂತಂತಿದೆ, ಕೆಲವೊಂದು ಕಡೆ 5 ಗಂಟೆ ಅಂತ ಅಂತಿದ್ದಾರೆ. ಸೊ ಎಲ್ಲೆಲ್ಲಿ ನಿಮ್ಮ ಲೋಕಲೈಟ್ಸ್ ಥಿಯೇಟರ್ಸ್ ಇದೆ ದಯವಿಟ್ಟು ಒಂದ್ಸಲ ಥಿಯೇಟ್ರಿಗೆ ಹೋಗಿ ವಿಸಿಟ್ ಮಾಡಿ. ತುಂಬ ಜನ ಪಾಪ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಬ್ರದರ್ ನಮ್ಮೂರಲ್ಲಿ ಫ್ಯಾನ್ ಶೋ ಇಲ್ಲ, ನಮ್ಮೂರಲ್ಲಿ ಅದಿಲ್ಲ ಅಂತ. ದಯವಿಟ್ಟು ಒಂದು ಸಲ ಹೋಗಿ ನೀವು ನಿಮ್ಮ ಥಿಯೇಟ್ರನ್ನ ವಿಸಿಟ್ ಮಾಡಿ, ನಿಯರ್ ಥಿಯೇಟ್ರನ್ನ. ಖಂಡಿತವಾಗ್ಲೂ ಫ್ಯಾನ್ ಶೋ ಅವೈಲೇಬಲ್ ಇರುತ್ತೆ. ಭಾಳ ಕಡೆ ಫ್ಯಾನ್ ಶೋನ ಕೊಟ್ಟಿದ್ದಾರೆ. ಸೊ ಅದೊಂದು ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರಿಗೂ ಕೂಡ ಡಿಸಪಾಯಿಂಟ್ ಮಾಡೋಕ್ಕೆ ಬಿಟ್ಟಿಲ್ಲ ಈ ಸಲ. ಅದು ಮಾತ್ರ ಒಂದು ಖುಷಿಯಾದಂಥ ವಿಚಾರ. ಸೊ ವಾಟ್ ಎವರ್ ಏನಾದರೂ ಕೂಡ ನಾಳೆ ಬೆಳಗ್ಗೆ ಸಿನಿಮಾ ನೋಡಲಿಕ್ಕೆ ನಾವಂತೂ ತುಂಬ ವೇಟಿಂಗು ಫುಲ್ಲು ವೇಟಿಂಗು. ಸೊ ನೋಡೋಣ, ನಾಳೆ ಬೆಳಗ್ಗೆ ಸಿಗೋಣ. ಇವತ್ತು ಫ್ಯಾನ್ ಸೆಲೆಬ್ರೇಷನ್ಸ್ ಆಗುತ್ತೆ. ಸೊ ಆದರೆ ಇವತ್ತು ಫ್ಯಾನ್ ಸೆಲೆಬ್ರೇಷನ್ ಕೂಡ ನಾನು ಕೂಡ ಪಾಲ್ಗೊಳ್ತೀನಿ. ಆ್ಯಂಡ್ ಎಲ್ಲ ಒಂದು ವೀಡಿಯೋಸ್ಗಳು ಕೂಡ ನಮ್ಮ ಚಾನಲಲ್ಲಿ ಬರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ನೋಡಿ. ಆ್ಯಂಡ್ ನಿಮ್ಮೂರಲ್ಲಿ ನೀವು ಸೆಲೆಬ್ರೇಷನ್ ಹೇಗೆ ಮಾಡ್ತಾ ಇದ್ದಾರೆ, ಏನು ಕತೆ, ಯಾವ ಊರಲ್ಲಿ ನೀವು ಇದ್ದೀರಾ ಅನ್ನೋ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೂರಲ್ಲಿ ಫ್ಯಾನ್ ಶೋ ಇದೆಯಾ ಇಲ್ವಾ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಒಂದು ಕನ್ಫರ್ಮೇಷನ್ಗೆ. ಆ್ಯಂಡ್ ನೀವು ಒಂದು ಹೇಳೋದೇನು ಅಂದರೆ ಥಿಯೇಟ್ರ್ ಹತ್ರ ಹೋಗಿ ಒಂದ್ಸಲ ಕನ್ಫರ್ಮೇಷನ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಬರೀ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.